ವೀಕ್ಷಕರೇ, ಬೆಳಗಾವಿಯಲ್ಲಿ ಇಂದಿನಿಂದ 3 ದಿನ ಆರ್ಎಸ್ಎಸ್ ರಾಷ್ಟ್ರೀಯ ಬೈಠಕ್ ಅನ್ನು ನಡೆಸಲಾಗ್ತಾ ಇದೆ. ಇಂದು ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಸರ ಸಂಘಚಾಲಕ ಮೋಹನ್ ಭಾಗವತ್ ವಾಸ್ತವ್ಯವನ್ನ ಹೂಡಿದ್ದಾರೆ. ಆನಗೋಳದ ಸಂತ ಮೀರ ಶಾಲೆ ನಗರದ ಫೌಂಡ್ರಿ ಕ್ಲಸ್ಟರ್ ಜಗನ್ನಾಥರಾವ್ ಜೋಶಿ ಭವನದಲ್ಲಿ ಸಂಘದ ಬೈಠಕ್ ಅನ್ನ ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಪ್ರಾಂತ ಪ್ರಚಾರಕರು ಆಗಮಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 3 ದಿವಸ ನಡೆಯುವಂತ ಈ ಒಂದು ಕಾರ್ಯಕ್ರಮದಲ್ಲಿ, ಬೈಠಕ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಕೂಡ ಭಾಗಿಯಾಗಿದ್ದಾರೆ. ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯ ಈ ಆರ್ಎಸ್ಎಸ್ನ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಅವರು 3 ದಿನಗಳ ಹಿಂದೆನೇ ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಸಂಘದ ಕಾರ್ಯತಂತ್ರಕ್ಕೆ ಬೆಳಗಾವಿಯಲ್ಲೇ ರೂಪುರೇಷೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗ್ತಾ ಇದೆ. 350ಕ್ಕೂ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಸಭೆ ನಡೆಯುವ ಪ್ರದೇಶ ಸಂಪೂರ್ಣ ಭದ್ರತಾ ವಲಯ ಆಗಿ ಘೋಷಣೆ ಮಾಡಲಾಗಿದೆ. ಮಾಧ್ಯಮ ಮತ್ತೆ ಸಾರ್ವಜನಿಕರಿಗೆ ಪ್ರವೇಶಕ್ಕೂ ನಿರ್ಬಂಧವನ್ನು ಹೇರಲಾಗಿದೆ. ಡ್ರೋನ್ ಹಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಸಿಸಿಟಿವಿ ನಿಗಾವನ್ನು ವಹಿಸಲಾಗಿದೆ. ಕಟ್ಟುನಿಟ್ಟಿನ ತಪಾಸಣೆ ಕೂಡ ಮಾಡಲಾಗಿದೆ. ನೋಡಿ, ಸದ್ಯ ಈಗ ಅಲ್ಲಿ ಏನೇನು ಆಗ್ತಾ ಇದೆ ಬೆಳಗಾವಿಯಲ್ಲಿ ಅಂತ ನನ್ನ ಕಲೀಗ್ ಮೈಲಾರಿ ಪಠಾತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೈಲಾರಿ, ಸದ್ಯ ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡಲಾಗಿದೆ, ಜೊತೆಗೆ ಸಾಕಷ್ಟು ಜನರು ಕೂಡ ಭಾಗಿಯಾಗ್ತಾ ಇದ್ದಾರೆ, ಭದ್ರತಾ ವ್ಯವಸ್ಥೆ ಯಾವ ರೀತಿ ಆಗಿದೆ? ಇನ್ನೊಂದು, ಈ ಆರ್ಎಸ್ಎಸ್ ಬೈಠಕ್ 3 ದಿನ ನಡೀತಾ ಇರುವಂತಹ ಬೈಠಕ್ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಈಗ ಪ್ರಸ್ತುತ ರಾಜ್ಯದ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ವಿ. ಅದರಲ್ಲೂ ಕೂಡ ಗೃಹ ಸಚಿವರು ಆರ್ಎಸ್ಎಸ್ ವಿರುದ್ಧ ಪ್ರತಿನಿತ್ಯ ಕೆಂಡ ಕಾರ್ತಾ ಇದ್ದಾರೆ. ಈ ಪ್ರಸ್ತುತ ವಿದ್ಯಮಾನದಲ್ಲಿ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಈ ಬೈಠಕ್? ಜೊತೆಗೆ 2029ರ ಲೋಕಸಭಾ ಎಲೆಕ್ಷನ್ ಕೂಡ ಬರ್ತಾ ಇದೆ. ಆ ಹಿನ್ನೆಲೆಯನ್ನ ನೋಡಬಹುದಾ ಇದರಲ್ಲಿ? ನೋಡಿ, ಸದ್ಯ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಕೂಡ ನಮ್ಮ ರಾಜ್ಯದ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಆರೋಪ ಪ್ರತ್ಯಾರೋಪ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೋಂದಣಿ ಮಾಡಿ, ಇಲ್ಲ ನಾನೇ ನೋಂದಣಿ ಮಾಡ್ತೀನಿ, ಖರ್ಚು ಕೂಡ ನಂದೇ ಆಗಿರುತ್ತೆ, ಹಾಗೆ ಹೀಗೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಪ್ರಸ್ತುತ ಈಗ ರಾಜ್ಯ ರಾಜಕೀಯದ ವಿದ್ಯಮಾನವನ್ನ ಗಮನದಲ್ಲಿಟ್ಟುಕೊಂಡು, ಅದು ಕೂಡ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಆರ್ಎಸ್ಎಸ್ನ ಬೈಠಕ್ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ, ಜೊತೆಗೆ ಸಾಕಷ್ಟು ಜನರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪೊಲೀಸರಿಂದ ಹೆಚ್ಚುವರಿ ಭದ್ರತೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ. ಯಾಕಂತ ಹೇಳಿದ್ರೆ 3 ದಿವಸ ಇರುತ್ತೆ. 3 ದಿವಸ ಈ ಆರ್ಎಸ್ಎಸ್ ರಾಷ್ಟ್ರೀಯ ಬೈಠಕ್ ಇರ್ತಾ ಇರುವಂತದ್ದು ಇವತ್ತಿನಿಂದ ಶುರುವಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ಹಿಂದೆ 6ನೇ ತಾರೀಕಿಂದನೇ ಎಲ್ಲ ರೂಪುರೇಷೆಗಳನ್ನ ಇದರಲ್ಲಿ ಮಾಡಿಕೊಳ್ಳಲಾಗಿದೆ. ಸೊ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಸದ್ಯ ಈಗ ಈ ನಮ್ಮ ರಾಜಕೀಯ ವಿದ್ಯಮಾನಗಳು ಅಂದ್ರೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ವಿದ್ಯಮಾನಗಳು, ಅದರಲ್ಲೂ ಕೂಡ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ದಿನಂಪ್ರತಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದು ಜೊತೆಗೆ ಈ ಬೈಠಕ್ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ? ಖಂಡಿತ ನಿಕೇಶ್, ಇದೇ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ನ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಮತ್ತು ಬೈಠಕ್ ಕೂಡ ನಡೀತಾ ಇರುವಂತದ್ದು. ಇವತ್ತಿನಿಂದ 3 ದಿನಗಳ ಕಾಲ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಬೈಠಕ್ ಇರುತ್ತೆ. ದೇಶವ್ಯಾಪ್ತಿಯಲ್ಲಿ ಇರುವಂತಹ 46 ಪ್ರಾಂತಗಳಿಂದ ಸುಮಾರು 250ಕ್ಕೆ ಹೆಚ್ಚು ಪ್ರಾಂತ ಪ್ರಚಾರಕರು ಭಾಗಿಯಾಗ್ತಾರೆ ಮತ್ತು ಸಂಘ ಪ್ರೇರಿತವಾಗಿರುವಂತಹ 32 ಸಂಘಟನೆಯ ಮಂತ್ರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ಅವರು ಬೆಳಗಾವಿಯಲ್ಲಿ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ನಗರದಲ್ಲಿ ಇರುವಂತಹ ಆನಗೋಳದ ಸಂತ ಮೀರ ಶಾಲೆಯಲ್ಲಿ
ಗಮನಿಸಬಹುದು. ಇದೇ ಒಂದು ಏನು ಒಳಗಡೆ ಅಂದ್ರೆ ಸಂತ ಮೀರಾ ಶಾಲೆ ಒಳಗಡೆ ಈಗಾಗಲೇ ಏನು ಬೈಟೆಕ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅನ್ನೋ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾಗಿರುವಂತಹ ಏನು ಪ್ರಿಯಾಂಕ ಖರ್ಗೆ ಅವರು ನಿರಂತರವಾಗಿ ಆರ್ಎಸ್ಎಸ್ ಬಗ್ಗೆ ವಾಗ್ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ನೋಂದಣಿ ಇಲ್ಲದಂತ ಸಂಘಕ್ಕೆ ಅವಕಾಶ ಇಲ್ಲ, ಜೊತೆಗೆ ಪಥಸಂಚಲನಕ್ಕೆ ನಮಗೆ ಅನುಮತಿ ಕಡ್ಡಾಯ ಬೇಕೇ ಬೇಕು, ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಾಜಕೀಯವಾಗಿ ಮಾತನಾಡ್ತಿದ್ದಾರೆ. ದಿನದಿಂದ ದಿನಕ್ಕೆ ಸಾಕಷ್ಟು ಮಾತಾಡಿದ್ದಾರೆ. ಆದ್ರೆ ಅವರಿಗೆ ತಿರುಗೇಟನ್ನ ಕೊಡಲೇಬೇಕು ಅನ್ನೋ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಅನ್ನೋ ಒಂದು ಚರ್ಚೆ ಕೂಡ ಇರುವಂತದ್ದು. ಹಾಗಾಗಿ ಈಗಾಗಲೇ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಸರಸಂಘ ಚಾಲಕ ಆಗಿರುವಂತಹ ಮೋಹನ್ ಭಾಗತ್ ಅವರು ಕೂಡ ಈಗಾಗಲೇ ಸೋಮವಾರದಿಂದ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಪೂರ್ವ ಸಿದ್ಧತೆಗಳಿರ್ಬೋದು, ಜೊತೆಗೆ ಕಾರ್ಯತಂತ್ರಗಳೇನು, ಸಂಘದ ಶತಾಬ್ದಿ ಏನು ಕಾರ್ಯಕ್ರಮ ಇರುವಂತಹ ಉಳಿದಂತ ಕಾರ್ಯಗಳು, ಮುಂದೆ ಆಗಬೇಕಿರುವಂತಹ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆಯನ್ನು ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಮತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅನ್ನೋ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ಜೊತೆಗೆ ಆಂತರಿಕ ಸಭೆ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಒಳಗಡೆ ಸಾರ್ವಜನಿಕವಾಗಿ ಪ್ರವೇಶವಿಲ್ಲ. ಜೊತೆಗೆ ಆರ್ಎಸ್ಎಸ್ ನ ಆಹ್ವಾನಿತ ಪ್ರಾಂತ ಪ್ರಚಾರಕರು ಏನಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಸಭೆಯಲ್ಲಿ ಅವಕಾಶವನ್ನ ಕೊಡಲಾಗ್ತಿರುವಂತದ್ದು. ಇವತ್ತಿನಿಂದ 3 ದಿನಗಳ ಕಾಲ ಸಂಘದ ಕಾರ್ಯತಂತ್ರಗಳ ಬಗ್ಗೆ ಇದೇ ಒಂದು ಸ್ಥಳದಲ್ಲಿ ರೂಪುರೇಷೆ ಸಿದ್ಧ ಆಗತ್ತೆ. ಜೊತೆಗೆ ಒಂದು ಕಡೆ ರಾಜ್ಯ ಸರ್ಕಾರದ ಏನು ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ರೆ, ಹಾಗಾಗಿ ಅವರಿಗೆ ಟಾಂಗ್ ಕೊಡಲೇಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ರೆ, ಇಲ್ಲಿ ಮತ್ತೊಂದು ಕಡೆ ಆರ್ಎಸ್ಎಸ್ ನ ನಿಲುವುಗಳೇನು ತೆಗೆದುಕೊಳ್ಳುತ್ತೆ, ಯಾವ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಕುತೂಹಲ ಇರುವಂತದ್ದು. ಯಾಕೆಂದ್ರೆ ದೇಶವ್ಯಾಪ್ತಿ ರಾಮ ಮಂದಿರದ ಏನು ಹಗರಣ ಇರ್ಬೋದು, ಜೊತೆಗೆ ಆರ್ಎಸ್ಎಸ್ ನೋಂದಣಿ ಇರ್ಬೋದು, ಜೊತೆಗೆ ಇಲ್ಲಿ ಬೆಳಗಾವಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವ ಮತ್ತು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಿರುವಂತದ್ದು. ಜೊತೆಗೆ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ರಾಷ್ಟ್ರಮಟ್ಟದ ರಾಷ್ಟ್ರೀಯ ಸಂಘದ ಕಾರ್ಯಕ್ರಮಕ್ಕೂ ಕೂಡ ಬೆಳಗಾವಿ ಸಾಕ್ಷಿ ಆಗ್ತಿರುವಂತದ್ದು. ಜೊತೆಗೆ ಆರ್ಎಸ್ಎಸ್ ನ ಸಭೆಯಲ್ಲಿ ಏನೆಲ್ಲ ಆಗ್ತವೆ, ಜೊತೆಗೆ ಯಾವ ನಿಲುವುಗಳನ್ನು ಕೈಗೊಳ್ಳುತ್ತವೆ, ಮುಂದಿನ ದಿಕ್ಸೂಚಿ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗೆ.